ನನಗೆ ಉತ್ತರವನ್ನು ಕೊಟ್ಟಿದ್ರು. ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. 14/7/2023 ನಾನು ಪ್ರಸ್ತಾಪ ಮಾಡಿದ್ದೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ 81 ಅನಧಿಕೃತ ಬಡಾವಣೆಗಳಿದ್ದಾವೆ. ಎಲ್ಲಿಯೂ ಸಹ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ. ಅವರು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಖಾತೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳ ದೊಡ್ಡ ಸಮಸ್ಯೆಗೆ ಸಿಲುಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಆ ಸಂದರ್ಭದಲ್ಲಿ ರಹೀಂ ಖಾನ್ ಅವರು ನನಗೆ ಉತ್ತರವನ್ನು ಕೊಟ್ಟರು. ಏನು ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ ಡಿ ಖಾತೆ ಕೊಡಲಿಕ್ಕೆ. ಆ ಎಲ್ಲ ಸಮಸ್ಯೆಗಳನ್ನು ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೊಮ್ಮೆ ನಾನು 2ನೇ ಅಧಿವೇಶನದಲ್ಲಿ ಬೆಳಗಾಂನಲ್ಲಿ 15ನೇ ತಾರೀಕು 12ನೇ ತಿಂಗಳು 2023 ಪುನಃ ನಾನು ಅವ್ರ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಹೇಳಿದ್ರು, ನಾವೊಂದು ಉಪಸಮಿತಿಯನ್ನ ಮಾಡಿ ಆ ಉಪಸಮಿತಿಯಿಂದ ಒಂದು ರಿಪೋರ್ಟ್ ತೆಗೆದುಕೊಂಡು ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯಲ್ಲಿ 25/8/2023 ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಎಚ್ ಕೆ ಪಾಟೀಲ್ರು, ಕೃಷ್ಣ ಬೈರೇಗೌಡರು, ರಹೀಂ ಖಾನ್ ಅವರು, ಬೈರತಿ ಸುರೇಶ್ ಅವರು ಇಷ್ಟು ಸಚಿವರುಗಳ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನ ಸಚಿವ ಸಂಪುಟದ ಉಪಸಮಿತಿಯನ್ನ ರಚನೆ ಮಾಡಿದ್ರು. ಅದಾದ ನಂತರ ಆ ಸಮಿತಿ ಏನು ರಿಪೋರ್ಟ್ ಕೊಡ್ತು ಅದರ ಆಧಾರದ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಖಾತವನ್ನು ಕೊಡಬೇಕು. ಬೆಂಗಳೂರು ಮಾತ್ರ ಇದು ಜಾರಿಯಲ್ಲಿತ್ತು. ಬೆಂಗಳೂರು ನಗರದಲ್ಲಿ ಮಾತ್ರ ಎ ಖಾತೆ ಬಿ ಖಾತೆ ವ್ಯವಸ್ಥೆ ಜಾರಿಯಲ್ಲಿತ್ತು. ಏನೇನು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ನಾನು ಮಾಡಿದ್ದೆ, ಮೊದಲನೇ ಅಧಿವೇಶನದಲ್ಲಿ ಅದರ ಫಲವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಹುಣಸೂರು ತಾಲೂಕಿನ ಸಮಸ್ಯೆಯನ್ನು ನಾನೇನು ಪ್ರಸ್ತಾಪ ಮಾಡಿದ್ದೆ ಮೊದಲನೆಯ ಅಧಿವೇಶನದಲ್ಲಿ, ಅದರ ಫಲವಾಗಿ ಇದ್ದು ಇಡೀ ರಾಜ್ಯದಲ್ಲಿ ಬಹುಶಃ ಇವತ್ತು ಎಲ್ಲ ನಮ್ಮ ಏನು ಅನಧಿಕೃತ ಬಡಾವಣೆಗಳಿದ್ದಾವೆ ಅವೆಲ್ಲರಿಗೂ ಸಹ ಈ ಖಾತೆ ಕೊಡ್ತಕ್ಕಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಯೋಜನೆಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಜಾರಿಗೆ ತಂದಿದ್ದಾರೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ 81 ಅನಧಿಕೃತ ಬಡಾವಣೆಗಳಿದ್ದಾವೆ. ಇಲ್ಲಿ ಸಾವಿರಾರು ಜನರು ಇವತ್ತು ಅನೇಕರು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ವಿತೌಟ್ ಲೈಸೆನ್ಸು, ವಿತೌಟ್ ಖಾತೆ. ಇನ್ನೂ ಹಲವಾರು ಜನ ನಮಗೆ ಲೈಸೆನ್ಸ್ ಕೊಡಿ ಬಿಲ್ಡಿಂಗ್ ಕಟ್ಟಕ್ಕೆ ಅಂತಕ್ಕಂಥ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಲೈಸೆನ್ಸ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಹಲವಾರು ಜನ ನಮಗೆ ಖಾತೆ ಮಾಡಿಕೊಡಿ, ಟ್ರಾನ್ಸಾಕ್ಷನ್ ಮಾಡಬೇಕು, ಮಾರಾಟ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೂ ಸಹ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಯಾರಿಗೂ ಸಹ ಖಾತೆಯನ್ನು ಮಾಡಿಕೊಡ್ಲಿಕ್ಕೂ ಸಹ ಸಾಧ್ಯ ಆಗಿರಲಿಲ್ಲ. ಸರ್ಕಾರದ ಈ ಒಂದು ಘೋಷಣೆಯಿಂದ ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಮಂದಿ ಏನು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ಈ ಯೋಜನೆಯಿಂದ ಅನುಕೂಲ ಆಗಿದೆ. ನನಗೊಂದು ತೃಪ್ತಿ ಇರ್ತಕ್ಕಂಥದ್ದು, ನಾನು ಮೊದಲನೇ ಬಾರಿಗೆ ಶಾಸಕನಾದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಮೊದಲನೇ ಪ್ರಶ್ನೆ ನಾನು ಏನು ಕೇಳಿದ್ದೆ ಆ ಪ್ರಶ್ನೆಗೆ ಇವತ್ತು ಉತ್ತರ ದೊರಕಿದೆ. ಅವತ್ತು ಉತ್ತರ ಮಾತ್ರ ಅಲ್ಲ, ಅದಕ್ಕೆ ಸಂಪೂರ್ಣ ಒಂದು ಸೊಲ್ಯೂಷನ್ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಅವತ್ತು ನಾನು ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮೊದಲನೇ ಬಾರಿಗೆ ನನ್ನ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಚರ್ಚೆಗಳು ನಡೆದು ಹಲವಾರು ಹಿರಿಯ ಶಾಸಕರು ನನ್ನ ಜೊತೆಗೆ ನನ್ನ ಕೈ ಜೋಡಿಸಿದ್ರು, ನನ್ನ ಚರ್ಚೆಗೆ ಅವ್ರು ಕೈ ಜೋಡಿಸಿದ್ರು. ಒಂದು ಅರ್ಧ ಗಂಟೆ ಚರ್ಚೆ ಆಯಿತು. ಅವ್ರ ಚರ್ಚೆ ಆದಂಥ ಸಂದರ್ಭದಲ್ಲಿ ರಹೀಂ ಖಾನ್ ಅವರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು
ಅದೇ ರೀತಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಿ ಕಮಿಟಿ ರಿಪೋರ್ಟ್ ತಗೊಂಡು ಇವತ್ತು ಈ ರಾಜ್ಯಕ್ಕೆ ಡಿ ಖಾತೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ನಾನು ಅವರ ನಿರ್ಧಾರವನ್ನು ಸ್ವಾಗತ ಮಾಡ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ಕಾರದಲ್ಲಿ ದುಡ್ಡಿದೆಯೇ ಇಲ್ವಾ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ನಮಗೆ ಈಗಾಗಲೇ ಅನಧಿಕೃತ ಬಡಾವಣೆಗಳಲ್ಲಿ ನಾವು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿದ್ರ ಜೊತೆ ಈ ಪ್ರಶ್ನೆ ಜೊತೆಗೆ ನಮ್ದು ಇನ್ನೊಂದು ಪ್ರಶ್ನೆ ಇತ್ತು, ಉಪ ಪ್ರಶ್ನೆ ಇತ್ತು ಇದ್ರ ಜೊತೆಗೆ. ನಮ್ಮ ಅನಧಿಕೃತ ಬಡಾವಣೆಗಳಿಗೆ ನೀವು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದೆ. ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ರು. ಏನು ಉತ್ತರ ಕೊಟ್ಟಿದ್ರು ಅಂದರೆ, KMC ನಿಯಮ 107ರಂತೆ ನಗರಸಭೆಯ ವ್ಯಾಪ್ತಿಯಲ್ಲಿ ಅಕ್ರಮ ಬಡಾವಣೆಗಳಿಗೆ 2 ಪಟ್ಟು ತೆರಿಗೆ ಶುಲ್ಕ ರೂಪದಲ್ಲಿ ಪಾವತಿಸಿಕೊಂಡು ಕುಡಿಯೋ ನೀರು, ರಸ್ತೆ, ಬೀದಿ ದೀಪ ಇತರೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ನನ್ನ ಉತ್ತರ ಸರ್ಕಾರದಿಂದ ಬಂದಿರತಕ್ಕಂಥ ಉತ್ತರ. ಇದು ಹಿಂಗೆ ಮುಂದುವರೆದಿದ್ರೆ ಪ್ರತಿ ವರ್ಷ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಮೂಲಭೂತ ಸೌಕರ್ಯಗಳನ್ನ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಪ್ರತಿ ವರ್ಷ ಡಬಲ್ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಆದೇಶ ಇತ್ತು ಸರ್ಕಾರದಿಂದ. ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಾರಿ ಮಾತ್ರ ಡಬಲ್ ಟ್ಯಾಕ್ಸು, ಅಂದರೆ ಈ ವರ್ಷ ನೀವು ಬಿ ಖಾತೆ ಮಾಡಿಸ್ಕೊಂಡ್ರೆ ಮಾತ್ರ ಡಬಲ್ ಟ್ಯಾಕ್ಸು, ನೆಕ್ಸ್ಟ್ ವರ್ಷದಿಂದ ರೆಗ್ಯುಲರ್ ಟ್ಯಾಕ್ಸು. ಹಾಗಾಗಿ ನಮ್ಮ ಸಾರ್ವಜನಿಕರ ಹೊರೆನೂ ಸಹ ಏನಾಗಲ್ಲ. ಇದು ಪ್ರತಿ ವರ್ಷ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಬಿಲ್ಡರ್ಗೆ ಉಪಯೋಗ ಆಯಿತು. ಯಾವ ಬಿಲ್ಡರ್ಗೆ ಉಪಯೋಗ ಆಯಿತು? ಈ ರಸ್ತೆ ಎಲ್ಲ ನೀವು ಮಾಡ್ತೀರಿ, ಡಬಲ್ ಟ್ಯಾಕ್ಸ್ ಕಟ್ತೀರಿ. ಅವರು 1977ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದಾರೆ. ಬಿಲ್ಡರ್ ಇದಾರೋ ಇಲ್ವೋ ಗೊತ್ತಿಲ್ಲ. ಇವತ್ತು ನನಗೇನಪ್ಪ ಅಂದರೆ ಬಿಲ್ಡರ್ಸು ಮತ್ತೊಂದು ಮಗದೊಂದು ನನ್ನ ಕನ್ಸರ್ನ್ ಅಲ್ಲ. ನನ್ನ ಕನ್ಸರ್ನು ನಮ್ಮ ಸಾರ್ವಜನಿಕರು ಇರೋದು ಏನು ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ, ಏನು ಪಾಪ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ತಗೊಬಿಟ್ಟವ್ರೆ. ಪಾಪ ನಿಮ್ಮಲ್ಲೂ ತಗೊಂಡಿದ್ದೀನಿ ಒಂದಷ್ಟು ಜನ. ನೀವು ಅದೇ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಿ, ಅನೇಕ ಜನ ನೀವು ಸಹ ವಾಸ ಮಾಡ್ತಾ ಇದ್ದೀರಿ. ನಾನು ಅದನ್ನೇ ಪ್ರಸ್ತಾಪ, ಮಂಜುನಾಥ ಬಡಾವಣೆನೇ ಪ್ರಸ್ತಾಪ ಮಾಡಿದ್ದೆ. ಇಲ್ಲಿದೆ ಪೇಪರ್ ಕಟಿಂಗ್ಸು ಇಟ್ಕೊಂಡಿದ್ದೀನಿ ಇಲ್ಲಿ. ನಾನು ಪ್ರಸ್ತಾಪ ಮಾಡಿದ್ದೆ. ಇಲ್ಲಿ ಬಂದಿದೆ. ದಶಕಗಳ ಸಮಸ್ಯೆಗೆ ಸದನದಲ್ಲಿ ದಲಿತ ಶಾಸಕರುಗಳು ಅಂತ ಇಲ್ಲೊಂದಿದೆ. ಎಲ್ಲ ಪೇಪರ್ಲು ಬಂದಿತ್ತು, ಒಂದು 2 ಪೇಪರ್ ಮಾತ್ರ ತಂದಿದ್ದೀನಿ. ಇಲ್ಲಿ ಪೇಪರ್ ಕಟ್ಟಿಂಗ್ ಇನ್ನೊಂದು 2 ಇದೆ. ಆದ್ದರಿಂದ ನಾನು ಎಲ್ಲ ಪೇಪರ್ಗಳಲ್ಲೂ ಬಂದಿದ್ದೆ. ನಾನು ಆ ಸಂದರ್ಭದಲ್ಲಿ